ನಮ್ಮೆಲ್ರಿಗೂ ಈಗ ಯಾವ್ದ್ರ ಸಮಯ ನಿಮ್ಮೆಲ್ರಿಗೂ ತಿಳಿದೇ ಇದೆ, ಪತ್ರವನ್ನ ಓದೋ ಸಮಯ ಆಯ್ತು. ಯಾರು ಪತ್ರವನ್ನ ಎಲ್ಲಿಂದ ಬರೆದಿದ್ದಾರೆ ನೋಡೋಣ ಬನ್ನಿ. ಗುರುಜಿ, ಸುಮಾ ಅವರು ಚಿಂತಾಮಣಿಯಿಂದ ಈ ಪತ್ರನ ಬರಿತಾ ಇದ್ದಾರೆ. ಪೂಜ್ಯ ಗುರುಗಳಿಗೆ ಸುಮಾ ಆದ ನಾನು ಮಾಡುವ ಅನಂತ ಅನಂತ ನಮಸ್ಕಾರಗಳು. ನಾನು ನಿಮ್ಮ ಬ್ರಹ್ಮಾಂಡವನ್ನ ಪ್ರತಿದಿನವೂ ತಪ್ಪದೆ ವೀಕ್ಷಿಸ್ತೇನೆ. ನಾನು ನಿಮ್ಮ ವಿಚಾರಗಳನ್ನ ಪಾಲಿಸ್ತಾ ಇದ್ದೇನೆ ಕೂಡ. ಈ ಕಾರ್ಯಕ್ರಮದಿಂದ ನನಗೆ ಜ್ಞಾನೋದಯವಾಗಿದೆ. ಕಣ್ಣಿಗೆ ಕಾಣದ ಆ ದೇವ್ರಿಗಿಂತ ಕಣ್ಣಿಗೆ ಕಾಣೋ ದೇವ್ರು ನೀವು ಅಂತ ಬಹಳ ದೊಡ್ಡ ಮಾತಾಡಿದ್ದಾರೆ ಗುರುಜಿ. ಹಾಗೆ ಅವರು ತಮ್ಮ ಪತಿ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ನನ್ನ ಪತಿ ಹೆಸರು ಹರೀಶ್ ಬಾಬು. ಹುಟ್ಟಿದ ದಿನಾಂಕ 24/10/74, ಬುಧವಾರ ಮಧ್ಯಾಹ್ನ 12:30ಕ್ಕೆ ದುರ್ಗಾಷ್ಟಮಿಯ ದಿನವೇ ಹುಟ್ಟಿದ್ದಾರೆ. ನಕ್ಷತ್ರ ಉತ್ತರಾಷಾಢ. ನನಗೆ ಮದುವೆ ಆದ ದಿನದಿಂದ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ಕುಡಿತದ ಅಭ್ಯಾಸ ಹೆಚ್ಚಾಗಿದೆ ಇವರಿಗೆ. ಮುಂಗೋಪಿ. ಹಾಗೆ ಯಾರಿಗೂ ಗೌರವ ಕೊಡಲ್ಲ, ಕಾಳಜಿ ಇಲ್ಲ ಜೀವನದಲ್ಲಿ. ಎಲ್ರಿಗೂ ಬಾಯಿಗೆ ಬಂದಂಗೆ ಬೈತಾರೆ ಅಂತ ಹೇಳ್ತಿದ್ದಾರೆ ಗುರುಜಿ. ಇದಕ್ಕೆ ಸೂಕ್ತ ಪರಿಹಾರ ತಿಳಿಸಿ, ಏಕೆ ಹೀಗಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಸುಮಾ ಅವರು. ಸುಮಾ ಅವರೇ, ನಿಮ್ಮ ಯಜಮಾನರು ಈ ರೀತಿ ಆಡಕ್ಕೆ ಸಾಕ್ಷಿ ರೂಪ ಏನು ಅಂದರೆ 1 ವರ್ಷದ ಪರಿಪೂರ್ಣತೆಯನ್ನು ಯಾವತ್ತು ಹೊಂದುತ್ತೀರ. ಇಂಥವರೆಲ್ಲ ಏನು ಹೇಳ್ತೆ, ಗಾಳಿ ಯಾವುದೇ ಕಾರಣಕ್ಕೂ ನೀರಿನ ಜೊತೆ ಮದುವೆ ಆದ ಪಕ್ಷದಲ್ಲಿ, ಅಂದರೆ ಗುಣಗಳು ವಾಯು ಗುಣಗಳಾಗಿರ್ತಕ್ಕಂಥದ್ದು ನೀರಿನ ಗುಣ ಜೊತೆ ಸೇರಿದಾಗ ನಿನ್ನ ಪಾಡಗೆ ನೀನು, ನನ್ನ ಪಾಡಗೆ ನಾನು ಅಂತ ಇರುತ್ತೆ. ಇಂಥ ಸಮಯದಲ್ಲಿ ಗಾಳಿ ಯಾವ ಕಾಲಕ್ಕೂ ನೀರಿನ ಜೊತೆ ಮಿಶ್ರಣ ಆಗೋದೇ ಇಲ್ಲ. ನೀರು ಗಾಳಿ ಜೊತೆ ಮಿಶ್ರಣ ಆಗಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಅಂದರೆ ನಿಮಗೆ ಅವರ ಮೇಲೆ ಇಷ್ಟ, ಪ್ರೀತಿ, ವಾತ್ಸಲ್ಯ ಎಲ್ಲ ಇದೆ. ಆದರೆ ಆ ಗಾಳಿ ಪರಿವರ್ತನೆ ಆಗೋದು ಹೇಗೆ ಅಂದರೆ ಯಾವಾಗಾದರೂ ಒಂದು ಸಮಯದಲ್ಲಂತೆ. ಅದು ಹೇಗೆ ಅಂದರೆ ಇಲ್ಲಿರ್ತಕ್ಕಂಥ ನೀರು ಎವಾಪರೇಟ್ ಆದಾಗ, ಅಂದರೆ ಬಿಸಿ ಬಂದಾಗ ಅದು ಪರಿಪೂರ್ಣವಾಗಿ ತನ್ನ ಶಾಖದ ಮುಖಾಂತರವಾಗಿ ಗಾಳಿಯಾಗಿ ಪರಿವರ್ತನೆ ಮಾಡಿಕೊಂಡು ಮೋಡವಾದಾಗ, ತಿರುಗಿ ಯಾವಾಗಲೂ ಮೋಡ ಕರಗಿ ನೀರಾದಾಗ, ಹಾಗೆ ಆ ಮಿತ್ರತೆ ಯಾವತ್ತು ಬರುತ್ತೆ, ಯಾವುದಾದ್ರೂ ಒಂದು 3 ತಿಂಗಳಿಗೊಮ್ಮೆ ಅಂತ ಹೇಳ್ತೀವಿ. ಇದನ್ನು ದಶಾಭುಕ್ತಿಯಲ್ಲಿ ನೋಡಿದಾಗ ಭುಕ್ತಿ, ಅಂತರ್ಭುಕ್ತಿ ಅಂತ ಕರಿತೀವಿ. ಅದಕ್ಕೆ ನೀವೇನು ಮಾಡಬೇಕು, ಪ್ರತಿ 3 ತಿಂಗಳಿಗೆ ವಿಶೇಷವಾಗಿ ಗಂಡ ಹೆಂಡತಿರ ಬಾಂಧವ್ಯ ಹೆಚ್ಚಿಸಬೇಕು. ಇಲ್ಲ ಗಂಡ ಹೆಂಡತಿ ಈ ರೀತಿ ಕಿತ್ತಾಡ್ತಕ್ಕಂಥವ್ರು ಸೋಂಬೇರಿಯಾಗಿ ಕೂತ್ಕೊಂಡು ಕುಡಿತ ಹೆಚ್ಚಾದಾಗ ಶನಿ ಜೊತೆ ರಾಹು ಇದ್ದೇ ಇದ್ದಾನೆ ಅಂತ ಹಣೆ ಬರದಲ್ಲಿ ಬರೆದಿಟ್ಕೊಂಡ್ಬಿಡ್ಬೇಕು. ಅದಕ್ಕೋಸ್ಕರ ಶನಿನಂತೂ ಓಡಿಸೋಕ್ಕಾಗಲ್ಲ, ಇಲ್ಲ ರಾಹುನ ಓಡಿಸೋಕ್ಕಾಗಲ್ಲ. ಇವರಿಬ್ಬರು ಒಂದೇ ಮನೇಲಿ ಕೂತಿದ್ದಾಗ ಇವನಿಗೆ ಆ ಒಂದು ಸೌಭಾಗ್ಯ ಏನು ಅಂದರೆ 24 ಅಂತ ಕೂತ್ಕೊಂಡಲ್ಲೇ ಕುಡಿಬಹುದು. ಯಾರಾದರೂ ಬಂದು ಚೇರ್ಸ್ ಅಂತಾರೆ, 90 ಹಾಕೊಳ್ಳೋಂದ್ರೆ ಇಲ್ಲ 60 ಜೊತೆಗೆ ಸೇರಿಸ್ಕೊಳ್ಳೋಂಥ ಜೊತೆಗೆ ಕೊಟ್ಟು ಕೊಡ್ಬೋದು. ಹಾಗೆ ಈ ಹಣೆ ಬರ ಇಂಥವ್ರನ್ನ ಏನು ಮಾಡಬೇಕು, ಓಡಿಸ್ಬೇಕು. ಆದರೆ ಪಾಪ ನೀವೇನು ಮಾಡ್ತೀರಾ, ಗಂಡ ಬೇಕಲ್ಲ, ಸಮಾಜಕ್ಕೋಸ್ಕರ ಕಟ್ಕೊಂಡಾಯ್ತಲ್ಲ ಇನ್ನೊಂದು ಜೀವನ ಅಂತ ವಿದೇಶದಲ್ಲಿ ಈ ಥರ ಸುಮ್ಮನೆ ಗೊರಕೆ ಹೊಡೆದ್ರೇ ಅವನು ಡೈವರ್ಸ್ ಕೊಟ್ಬಿಡ್ತಾರೆ. ಅಂತ ಹೇಗಿದೆ ಭಾರತ ದೇಶದಲ್ಲೂ ಹಳೆ ಸಂಸ್ಕಾರಗಳೆಲ್ಲ ಬಿಟ್ಟು ಇವತ್ತಿನ ಹೊಸ ಸಂಸ್ಕಾರಗಳು ಪರದೇಶದಿಂದ ಬಂದಿರತಕ್ಕಂಥ ವಿಚಾರಗಳು ಸಾಕಷ್ಟು ಆಗೋಗಿದೆ. ಆದರೆ ನೀವು ಹಾಗೆ ಓಡಿಸ್ಬೇಡಿ. ಯಾಕೆಂದರೆ ನಮ್ಮ ಭಾರತ ದೇಶಕ್ಕೂ ಅಂದರೆ ಅವ್ರು ಮಾಡೋಕ್ಕೂ ನಮ್ಮ ಮಾಡೋಕ್ಕೂ ವ್ಯತ್ಯಾಸ ಏನು ಬಂದ್ಬಿಡುತ್ತೆ. ಅದಕ್ಕೆ ಇಂಥ ಗಂಡನೂ ತಿದ್ದಕ್ಕೆ ಅವಕಾಶವನ್ನು ಕೊಡೋದು ಭಗವಂತ ಒಬ್ಬನೇ. ಅದಕ್ಕೆ ಇಂಥ ಒಂದು ಭಗವಂತನ ಸರಿ ತಿದ್ದುಪಡಿಸ್ಕೊಳ್ಳೋಕ್ಕೆ ಅವಕಾಶವನ್ನು ನಾವೇನು ಮಾಡಬೇಕು, ನಿಮ್ಮ ಯಜಮಾನನ ಬಲವಂತವಾಗಿ ಕರ್ಕೊಂಡು ಹೋಗಬೇಕು. ಎಲ್ಲಿ ಕರ್ಕೊಂಡು ಹೋಗಬೇಕು, ಮುಳುಗು 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 ಅಂತ ಹೇಳಿ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಬರ್ಕೊಳ್ಳಮ್ಮ. ಅಂಥ ಒಂದು ವಿಶೇಷವಾಗಿರ್ತಕ್ಕ ಕ್ಷೇತ್ರ ನೀವು ನೋಡ್ತಾ ಇರ್ತಕ್ಕಂಥ ಸುಮಾ ಬರೆಯುವಂತಕ್ಕ ವಿಚಾರ ಏನು ಅಂದರೆ ತಿರುನಲ್ವೇಲಿ ಒಂದು ಮಹಾಕ್ಷೇತ್ರ. ಆ ತಿರುನಲ್ವೇಲಿ ಅಂತಿದೆ ತೂತುಕುಡಿ ಎಕ್ಸ್ಪ್ರೆಸ್ ಅಂತ ಟ್ರೈನು, ಟುಟಿಕಾರ್ನ್ ಎಕ್ಸ್ಪ್ರೆಸ್ ಅಂತ ಇಂಗ್ಲೀಷಲ್ಲಿ, ತೂತುಕುಡಿ ಎಕ್ಸ್ಪ್ರೆಸ್ ಅಂತ ತಮಿಳಲ್ಲಿ ಹೇಳ್ತಾರೆ. ಈ ಟ್ರೈನ್ ಹತ್ತಿಬಿಟ್ಟು ತಿರುನಲ್ವೇಲಿಗೆ ಹೋಗಬೇಕು. ತಿರುನಲ್ಲಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ಜಂಕ್ಷನ್ ಬರುತ್ತೆ, ಅದು ಮಣಿಯಾಚಿ ಅಂತ. ಆ ಜಂಕ್ಷನಲ್ಲಿ ಇಳಿದಾಗ ತಿರುನಲ್ವೇಲಿ ಟ್ರೈನು, ಅಲ್ಲಿ ಕನೆಕ್ಟಿಂಗ್ ಟ್ರೈನ್ ಕೊಡ್ತಾರೆ. ಆ ಟ್ರೈನಲ್ಲಿ ಹೋಗಿ ಅಲ್ಲಿ ಇಳಿದ ಮೇಲೆ ಅಲ್ಲೇ ಇಳ್ಕೋಬಹುದು, ಹೋಟೆಲ್ ಗಿಟಲ್ ಮಾಡಿಕೊಂಡು ಅಲ್ಲಿ ಇಳ್ಕೋಬಹುದು. ಯಾಕೆಂದ್ರೆ ಅಲ್ಲಿಂದ ನೀವು 35 ಕಿಲೋಮೀಟರ್ ದೂರದಲ್ಲಿ ಹೋಗಬೇಕು. ಈಗ ದೇವಸ್ಥಾನದ ಹೆಸರು ಬರ್ಕೊಳ್ಳಿ, ಆ ಕ್ಷೇತ್ರದಲ್ಲಿ ಹೋಗಿ ಗಂಡನ ಸರಿ ಮಾಡ್ಕೊಂಬಂದ್ರೆ ಫಸ್ಟ್ ಕ್ಲಾಸ್ 15 ದಿವಸದಲ್ಲಿ ನಿಮ್ಮ ಗಂಡ ರೆಡಿ. ಬಾಯಿ ಮುಚ್ಕೊಂಡು ಸಿಟ್ ಅಂದ್ರೆ ಸಿಟ್, ಸ್ಟ್ಯಾಂಡ್ ಅಂದ್ರೆ ಸ್ಟ್ಯಾಂಡ್, ಹಂಗೆ ಮಾಡ್ಕೊಡ್ತೀನಿ. ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಅಲ್ಲಿಗೆ ನೀವು ಹೋಗಬೇಕಾದ್ರೆ 35 ಕಿಲೋಮೀಟರ್, ತಿರುನಲ್ವೇಲಿಯಿಂದ 35 ಕಿಲೋಮೀಟರ್ ದೂರದಲ್ಲಿ ಹೋಗಬೇಕು. ಹಾಗೆ ಅಂದ್ಬಿಟ್ಟು ಈ ಕ್ಷೇತ್ರ ಕಳಿಸ್ತೀನಿ ಗಂಡನ ಸಿಟ್ ಅಂಡ್ ಸ್ಟ್ಯಾಂಡ್ ಅಂದ್ಬಿಟ್ಟು ಎಲ್ಲಾ ಹೆಂಡ್ತಿರ ಹೋಗಿ ಗಂಡನ ಸಿಟ್ ಅಂಡ್ ಸ್ಟ್ಯಾಂಡ್ ಮಾಡ್ಕೋಬೇಡಿ. ಅದಕ್ಕೂ ಹುಷಾರ್ ಹೇಳಿದ್ದೀನಿ, ಯಾಕಂದ್ರೆ ಅವ್ರಿಗೂ ಬೇರೆ ಪರಿಹಾರ ಕೊಟ್ಟಿರ್ತೀನಿ ಕಂಟ್ರೋಲ್ ಮಾಡ್ಕೊಳ್ಳೋಕೆ. ಅದಕ್ಕೆ ವ್ಯವಸ್ಥಿತವಾಗಿ ನೀವು ಅಲ್ಲಿ ಹೋಗ್ತಕ್ಕಂಥ ಅವಕಾಶ ಏನು ಅಂದರೆ, ಆ ಕ್ಷೇತ್ರದಲ್ಲಿ ಹೋದಾಗ ಅಲ್ಲಿ ಮಹಾದೇವಿಯಾಗಿರ್ತಕ್ಕಂಥ ದುರ್ಗಾ ಅಂಶದಲ್ಲಿ ಲಕ್ಷ್ಮೀದಾಳ, ಅಂದರೆ 2 ದೇವರ ಇರೋದು. ಆ ದೇವರಲ್ಲಿ ಈಶ್ವರ ಅರ್ಧ, ವಿಷ್ಣು ಅರ್ಧ ಇರ್ತಾನೆ. ಅಂದರೆ ಗಂಡ ದೇವರು ಅಂದ ತಕ್ಷಣ ಈಶ್ವರದಲ್ಲಿ ಅರ್ಧ, ವಿಷ್ಣು ಅರ್ಧ ಇರ್ತಕ್ಕಂಥ ಒಂದು ವಿಶೇಷ. ದುರ್ಗಾ ಅಂದರೆ ಅವನ ಹೆಣ್ಣಿನ ದೇವರು ಪಕ್ಕದಲ್ಲೇ ಇದ್ದಾಗ ಅವಳು ದುರ್ಗಾ ಮತ್ತು ಲಕ್ಷ್ಮಿಯ ದೇವರು ಅರ್ಧ ಇರ್ತಾರೆ ನೋಡಿ. ವಿಷ್ಣು ದುರ್ಗಾ ಅಂತ ಅದಕ್ಕೆ ಕರಿತೀವಿ. ಬಹಳ ವಿಶೇಷವಾಗಿದೆ ಕ್ಷೇತ್ರ ಇದು. ಪಾಂಡುರಾಜ ಅಂದರೆ ಮೀನಾಕ್ಷಿ ತಂದೆ, ಮೀನಾಕ್ಷಿ ಮಧುರೆ ಮೀನಾಕ್ಷಿ ಇಲ್ವಾ, ಅವಳ ತಂದೆ ಆಗಿರ್ತಕ್ಕಂಥ ಮಹಾರಾಜನೇ ಪ್ರತಿಷ್ಠಾಪನೆ ಮಾಡೋದು. ಯಾಕೆಂದರೆ ಇವತ್ತಿಗೂ ಮೀನಿನ ಚಿಹ್ನೆ ಇದೆ ಅಲ್ಲಿ. ವಿಶೇಷವಾಗಿ ಶಿವಲ ಪೇರಿ ಅಂತ ಕರೀತಾರೆ. ಶಿವಲ
ಪೇರಿ ಅಂದ್ರೆ ಈಶ್ವರ ತಾನು ಸ್ನಾನ ಮಾಡುವಾಗ ಆ ಜಡೆಯನ್ನ ನೆನೆಸಿ ಸ್ನಾನವನ್ನ ಮಾಡಿ ಜುಟ್ಟನ್ನು ಕಟ್ತಾನಂತೆ. ಅದಕ್ಕೆ ಶಿವಲ ಪೇರಿ ಅಂತಾಯ್ತು. ಇಲ್ಲಿ ವಿಶೇಷವಾಗಿ ಗಂಡ ಹೆಂಡತಿ ಯಾರು ಮಿಂದರು ಶಿವನ ಅನುಗ್ರಹದಲ್ಲಿ ಆ ಜಟಾಶಂಕರನ ಜಡೆ ಹೇಗೆ ಕಟ್ಕೊಂತಾನೆ, ಗಂಗಾಧರ ಈಶ್ವರ ಅಂದ್ರೆ ಸಾಕ್ಷಾತ್ ಗಂಗೆ ಒಳಗೆ ಬಂದ ತಕ್ಷಣ ಗಂಟನ್ನು ಹಾಕಿ ಅವಳು ಭದ್ರತೆ ಪಡಿಸ್ಕೊಂತಾನೆ. ಹಾಗೆ ನೀವು ನಿಮ್ಮ ಗಂಡನ್ನ ಭದ್ರತೆ ಪಡಿಸ್ಕೋಬಹುದು. ಇಂಥ ಒಂದು ವೈಶಿಷ್ಟ್ಯತೆ ವಿಶೇಷವಾದ ಕ್ಷೇತ್ರ ಇಲ್ಲಿ. ಇಲ್ಲಿ ಯಾವುದೇ ದೋಷ ಅಂದ್ರೆ ಉತ್ತರಾಷಾಢ ನಕ್ಷತ್ರಕ್ಕೆ ಕ್ಷೇತ್ರ ಮಹಿಮೆನೋ ನೀವುಗಳು ಹೋಗ್ತಕ್ಕಂಥ ವಿಚಾರ, ನಕ್ಷತ್ರ ದೇವಸ್ಥಾನ ಕ್ಷೇತ್ರ ಎಲ್ಲ ಹೇಳಿದ್ದೀನಿ, ಅಲ್ಲೂ ಹೋಗಬೇಕು. ಆದರೆ ಇಲ್ಲಿ ನೀವೇನ್ ಮಾಡಿ ತಕ್ಷಣ ಮಾತ್ರದಲ್ಲಿ ಕುಡಿತಾ ಏನಲ್ವಾ, ಆ ಕುಡಿತ ಬೆಳೆಸಕ್ಕೆ ಇಲ್ಲಿ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ತಾಮ್ರವರ್ಣಿ ನೀರು ಅಂತಿದೆ, ಆ ತಾಮ್ರವರ್ಣಿ ನೀರು ಶಿವಲಪೇರಿಯಲ್ಲಿ ಹೀಗೆ ಕುಡಿಬೇಕು. ಓಂ ಭೂ ಸ್ವಾಹ. ಬೆಳಗ್ಗೆ ಜಾವ 3 ಗಂಟೆಗೆ ವಿಶೇಷವಾಗಿ, ಬೆಳಗಿನ ಜಾವ 3 ಗಂಟೆಗೆ ವಿಶೇಷವಾಗಿ ಸ್ನಾನ ಮಾಡಬೇಕು. ಆ ತಾಮ್ರ ತತ್ವ ಕಾಪರ್ ಇನ್ವರ್ಟರ್ಸ್ ಎಲ್ಲ ಎಲಾಬ್ರೇಟ್ ಆಗುತ್ತೆ. ಅಂದ್ರೆ ಕಾಪರ್ ಇನ್ವರ್ಟರ್ಸ್ನ ಒಳಭಾಗದಲ್ಲಿ ತಾಮ್ರ ತತ್ವಗಳು ತನ್ನ ನೀರಲ್ಲೇ ಅಭಿವೃದ್ಧಿ ಆಗೋದಕ್ಕೆ ತಾಮ್ರವರ್ಣಿ ಅಂತ ಕರೀತಾರೆ. ಇದನ್ನ ತಮಿಳಲ್ಲಿ ಭರಣಿ ಅಂತ ಮಾಡ್ಬಿಡ್ತಾರೆ, ವರ್ಣಿ ಅದು ಭರಣಿ ಅಂತ ಮಾಡ್ತಾರೆ. ಅದು ವಿಶೇಷವಾಗಿ ಆ ತಾಮ್ರ ನೀರನ್ನ ಓಂ ಭೂ ಸ್ವಾಹ, ಓಂ ಭುವಃ ಸ್ವಾಹ, ಓಂ ಸ್ವಹ ಸ್ವಾಹ ಅಂತ ಆಗ ಕುಡಿದಾಗ 3 ಸಲ ಕುಡಿದು ಪ್ರಾರ್ಥನೆ ಮಾಡಿ ದೇವರ ದರ್ಶನಕ್ಕೆ ಹೋಗೋಕ್ಕೆ ಮೊದಲು ಪ್ರಾರ್ಥನೆ ಇಲ್ಲಿ ಏನು ಮಾಡಬೇಕು, ಮಣ್ಣಿನ ಲಿಂಗವನ್ನು ಮಾಡ್ಕೋಬೇಕು. ಆ ಮಣ್ಣಿನ ಲಿಂಗವನ್ನು ಅಲ್ಲೇ ಮರಳಲ್ಲಿ ನಿಮ್ಮ ಯಜಮಾನರ ಕೈಯಲ್ಲಿ ಪೂಜೆಯನ್ನು ಮಾಡಿಸ್ಬೇಕು. ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ದೇವಸ್ಥಾನದಲ್ಲಿ ಮಾಡಿಸ್ತಾರೆ. ಈ ತರ ಇವನು ಕುಡಿಯತಕ್ಕಂಥ ಪರಿವರ್ತನೆ, ನನ್ನ ಜೀವನವನ್ನು ಹಾಳು ಮಾಡ್ತಕ್ಕಂಥ ವಿಚಾರ, ಕೆಲಸ ಕಾರ್ಯ ಇಲ್ಲದೆ ಇರೋವನ್ನ ಮನೋಚಂಚಲನೆ ಪರಿವರ್ತನೆ ಮಾಡ್ತಕ್ಕಂಥ ವಿಚಾರಗಳನ್ನ ಎಲ್ಲ ಸಂಕ್ಷಿಪ್ತವಾಡಬೇಕು. ಮೀನು ನೋಡಿ ಕೈಗೆ ಸಿಕ್ಕಿದಾಗ ವಿಳ್ಳುಳ್ಳಂತ ಹೊಟ್ಟೋಗುತ್ತೆ, ಇಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಒಂದು ಬಾಟಲ್ ಹಾಕಿಟ್ಬಿಡ್ಬೇಕು. ಹಾಗೆ ಇವನ್ನ ಬಂಧನ ಮಾಡಿಬಿಡ್ಬೇಕು. ನಿಮ್ಮ ಯಜಮಾನನ ಸಿಟ್ ಅಂಡ್ ಸ್ಟ್ಯಾಂಡ್ ಅನ್ನು ಬಂಧನ ಮಾಡ್ತಕ್ಕಂಥ ಏಕೈಕ ಕ್ಷೇತ್ರ ತಾಮ್ರವರ್ಣಿ. ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಲಿಂಗವನ್ನು ಸ್ಮರಣೆ ಮಾಡ್ಕೊಂಡ್ರೆ ಆ ಲಿಂಗವನ್ನು ಏನು ಮಾಡ್ತಾರೆ, ಹಾಗೇ ತಗೊಂಡು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಪಂಚಾಮೃತಾಭಿಷೇಕ ದೇವರ ಜೊತೆಗೆ ಈ ಮರಳು ಲಿಂಗದಲ್ಲಿ ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡಿ ಆಮೇಲೆ ನೀರಲ್ಲಿ ವಿಸರ್ಜನೆ ಮಾಡಿಬಿಡ್ಬೇಕು. ಆ ವಿಸರ್ಜನೆ ಸಾಯಂಕಾಲ ಮಾಡಬೇಕು. ಅದಕ್ಕೋಸ್ಕರ ಮಧ್ಯಾಹ್ನಿಕ ಪೂಜೆ ದೇವಸ್ಥಾನದಲ್ಲಾಗತ್ತೆ, ಬೆಳಗಿನ ಪೂಜೆ ನೀವು ಗಂಡ ಹೆಂಡತಿ ಕೂತ್ಕೊಂಡು ನದಿ ಹತ್ರ ಮಾಡ್ತೀರಾ, ಸಾಯಂಕಾಲ ನೀರಲ್ಲಿ ವಿಸರ್ಜನೆ ಮಾಡಬೇಕಾದ್ರೆ ಮತ್ತೆ ನೀರನ್ನು ಸ್ಮರಣೆ ಮಾಡಿಕೊಂಡು ಅಮ್ಮ ಹೇಗೆ ಈ ದಾರಿದ್ರ್ಯವನ್ನ ಹೇಗೆ ನೀನೆಲ್ಲ ತೊಳ್ಕೊಂಡು ಹೋಗ್ತೀಯೋ, ನಮ್ಮ ಜೀವನದಲ್ಲೂ ಗಂಡ ಹೆಂಡತಿ ಬಾಂಧವ್ಯ ಇದೆ ತನ್ನ ಹೆಚ್ಚು. ಅದೇ ಶೀಘ್ರದಲ್ಲಿ ಈ ಉತ್ತರಾಷಾಢ ನಕ್ಷತ್ರ ದೋಷ ಪರಿಹಾರ ಮಾಡೋ. ಉತ್ತರೇ ಉದಯನ್ಮುಖಿ ಅಂತ ಉತ್ತರಾಷಾಢ ನಕ್ಷತ್ರ ನೇರ ದೃಷ್ಟಿ ಅವರು ಚಂದ್ರ. ಆ ಚಂದ್ರ ಮುಕುಟಾಧಾರದಲ್ಲಿರ್ತಕ್ಕಂಥ ಆ ಬೆಳ್ಳಿಯ ಕವಚ ಆವತ್ತಿನ ದಿವಸ ಹಾಕ್ತಾರೆ. ಆ ಹವಸ ಹಾಕಿದಾಗ ಅದಕ್ಕೊಂದು ಸೇವೆ ಅಂತ ಇರುತ್ತೆ, ಅಲ್ಲಿಂದ ದುಡ್ಡು ಕೊಟ್ಟು ಆ ಸೇವೆ ಮಾಡಿಸ್ಕೋಬೋದು. ಆ ತೀರ್ಥವನ್ನು ಕೊಡ್ತಾರೆ. ಪ್ರತಿದಿನ ರಾತ್ರಿ ಯಜಮಾನರಿಗೆ ಹಾಲಲ್ಲಾದರೂ ಸರಿ ಆ ತೀರ್ಥವನ್ನು ಹಾಕಿ, ಅಡಿಗೆ ಮಾಡುವಾಗ ನೀರು ಕೊಟ್ಟಾಗ ನೀರಾದರೂ ಸರಿ, ಹುಳಿ ಮಾಡಿದಾಗ ಸಾಂಬಾರು ಮಾಡಿದಾಗ ಅದೊಂದು ಸ್ವಲ್ಪ ತೀರ್ಥ ಹಾಕಿ ದೇಹಕ್ಕೆ ಹೋಗ್ತಾ ಇರಲಿ. ಹೇಗೆ ಅಂದರೆ 15 ದಿವಸ 15 ಡೇಸ್ ನೀವು ರಿಸಲ್ಟ್ ನೋಡಿ ಆಮೇಲೆ ನನಗೆ ಹೇಳಿ. ಆ ಹೇಳ್ತಕ್ಕಂಥ ಅವಕಾಶವನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ನೀವು ಹೇಳಬೇಕಾಗಿಲ್ಲ, ಮಾಧ್ಯಮ ಮುಖಾಂತರ ಆಗಲಿ ಎಲ್ಲ ರೀತಿಯಾಗಿ ಚೆನ್ನಾಗಿರಿ ಅಂತ ಮುಖಾಂತರ ಹಾರಿಸ್ತಾರೆ.